ಮೂರನೇದಾಗಿ ಕಣ್ಣಿನ ಒಳಗಡೆ ವಿಜುವಲ್ ಫೀಲ್ಡ್ಸ್ ಅಂತ ಇರುತ್ತೆ. ಅಂದರೆ ನಿಮಗೆ ಸೈಡಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತ, ಅದು ಒಂದು ಟೆಸ್ಟ್ ಮಾಡ್ತೀವಿ. ಅದಕ್ಕೆ ಹಂಫ್ರಿ ವಿಜುವಲ್ ಫೀಲ್ಡ್ ಅನಲೈಸರ್, ಅದಕ್ಕೆ ಜನರಲ್ ಆಗಿ ಏನಂದರೆ ಫೀಲ್ಡ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತೀವಿ ಪೇಷಂಟ್ಗೆ ಅಂತಂದರೆ, ಒಂದು ಕನ್ನಡಕ ಕೊಟ್ಬಿಟ್ಟು ಡಾರ್ಕ್ ರೂಮಲ್ಲಿ ಒಂದು ಮಷೀನಲ್ಲಿ ಲೈಟಾಗಿ ಸ್ಟಿಮ್ಯುಲಸ್ ಎಲ್ಲ ಕ್ವಾಡ್ರೆಂಟಿಂದ ಡಿಫ್ರೆಂಟ್ ಇಂಟೆನ್ಸಿಟಿ ಸ್ಟಿಮ್ಯುಲಸ್ ಬರ್ತಾ ಇರುತ್ತೆ. ಪೇಷಂಟ್ಗೆ ಆ ಸ್ಟಿಮ್ಯುಲಸ್ ಅಂದರೆ ಲೈಟ್ ಕಂಡಾಗ ಅವ್ರ ಕೈಯಲ್ಲಿ ಬಟನ್ ಇರೋದನ್ನು ಪ್ರೆಸ್ ಮಾಡಬೇಕು. ಈ ಟೆಸ್ಟ್ ಏನಂತಂದರೆ ಒಂದು 15 ನಿಮಿಷದಿಂದ 10 ನಿಮಿಷದೊಳಗಡೆ ಮುಗಿಯುತ್ತೆ. ಆಮೇಲೆ ಪೇಷಂಟ್ಗೆ ಎಷ್ಟು ಫೀಲ್ಡ್ ಲಾಸ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಡಾಕ್ಟರ್ ಟ್ರೀಟ್ಮೆಂಟ್ ಯಾವ ಥರ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ. ಇನ್ನೊಂದೇನಂತಂದರೆ ಪ್ರೀ ಪೆರಿಮೆಟ್ರಿಕ್ ಟೆಸ್ಟ್, ಅಂದರೆ ಫೀಲ್ಡ್ಸಲ್ಲಿ ನಿಮ್ಮ ದೃಷ್ಟಿ ಡ್ಯಾಮೇಜ್ ಆಗಬೇಕು ಅಂದರೆ 30% ಮೇಲೆ ನರ ಡ್ಯಾಮೇಜ್ ಆಗಿತ್ತು ಅಂದ್ರೆ ಮಾತ್ರ ನಾವು ಫೀಲ್ಡ್ಸಲ್ಲಿ ಕಂಡುಹಿಡಿಬೋದು. ಅದೇ ಇನ್ನೊಂದು ಟೆಕ್ನಿಕ್ ಏನಂತಂದರೆ OCT, RNFL ಅನಾಲಿಸಿಸ್, ರೆಟಿನಲ್ ನರ್ವ್ ಫೈಬರ್ ಅನಾಲಿಸಿಸ್. OCT ಅಂತ ಒಂದು ನರದೊಂದು ಫೋಟೋ ತೊಗೊಂಡ್ಬಿಟ್ಟು ಅದರಲ್ಲಿ ಗ್ಯಾಂಗ್ಲಿಯೋನಿಕ್ ಸೆಲ್ಲು ಮತ್ತು ರೆಟಿನಲ್ ನರ್ವ್ ಫೈಬರ್ ಲೇಯರ್ ಎಷ್ಟು ಥಿನ್ ಆಗಿದೆ ಅಥವಾ ಡ್ಯಾಮೇಜ್ ಆಗಿದೆ ಅಂತ ನೋಡಿಬಿಟ್ಟು ಫೀಲ್ಡ್ಸಲ್ಲಿ ಚೇಂಜ್ ಆಗೋಕ್ಕಿಂತ ಮೊದಲೇ ನಿಮಗೆ ಗ್ಲೋಕೋಮಾದ ಎಷ್ಟು ಚೇಂಜಸ್ ಇದೆ ಅಂತ ನಾವು ಹೇಳ್ಬೋದು.